ತಾಯಿ ಯಾರು? ಮಾವನಾರು ಭಾವನಾರು ಆಹಾ ನನಗೆ ತಿಳಿವಂತೆ ತಿಳಿವಂತೆ ಈ ದೇವಸಭಾ ತಿಳಿವಂತೆ ಹೇಳ್ಬೇಕು ನೋಡ ತಾಯಿ. ಹೇಳಿದ್ರೆ ಗುರ್ತಾಗ್ತದ ಈಗ ಹೇಳ್ರಲ್ಲ. ಆಗ್ಲಿ ಆಗ್ಲಿ. ಚಪ್ಪಣ್ಣ ಮಾರಯ್ಯ ಒಟ್ಟನ ಯಾವಾಗಿಂದ ಹೇಳಾಕತ್ತರ ಒಟ್ಟ ತಲೆ ತಗ್ಗಿಸಿ ಬಡದ ಬೋಡುತ್ತಿ. ಏನ ನಾ ಏನ್ ಕೇಳಿ ಏನ್ ಕೇಳಿ ನಿಮ್ಮ ತಂದೆ ಯಾರು ಹೌದು ಅಂತ ಇಷ್ಟ ನನ್ನ ಪ್ರಶ್ನೆ. ಹೌದು ನೀ ಏನಂದಿ? ಏನಂತ ತಿಪ್ಪಣ್ಣ ಏನಿದಾನ ತಿಪ್ಪಾನ ಬಂದಿಲ್ಲ, ಮತ್ತ ಅವ್ರ ಅಪ್ಪ ಮುಪ್ಪಾನ ಬಂದ. ಹಾಗಲ್ಲ ಹೇಳ್ತಕ್ಕ ಸರ್ ಮುಂದದ ಇನ್ನ ಮುಂದಾಯ್ತಾ? ಹೌದಮ್ಮ. ನಾ ಈಗ ತಿಪ್ಪಾನ ತಿಪ್ಪಾನ ಅಂತ ಗಂಟು ಹೇಳ. ಯಾರು ಆಮೇಲೆ ಸತ್ರ ಜತ ರಾಜನ ಬಂದು ತಮಗೇನಾಗ್ತಾರಮ್ಮ? ಏನಾಗ್ಬೇಕಂತ ಕೇಳ್ತೀಯಲ್ಲ ನೀ ಯಾರು ಹೇಳ ತಂದಿನಾಗ ಹೇಳಿದ್ರಿ? ಗೊತ್ತಾಗ್ಲಿಲ್ಲ. ಇಲ್ಲಮ್ಮ. ನೋಡಮ್ಮ ಅವ ಸತ್ರಾಜತ ರಾಜ ಬಂದು ಸತ್ರಾಜಿತ ರಾಜನ ಬಂದು ನನಗೆ ತಂದೆಯವರಾಗಬೇಕಮ್ಮ. ಹಾ 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 ಅವ್ರು ನಿಮಗ್ ತಂದೆಯವರಾಗ್ಬೇಕ್ರಿ. ಹೌದಮ್ಮ. ಮತ್ತೆ ಯಾರಿದಾರ ತಾಯಿ? ಯಾರಿದಾರ? ಸಚ್ಚಿದೇವಿ ಸಚಿದೇವಿ ಅವರು ತಾಯಿಯವರಾಗಬೇಕಮ್ಮ. ಅವ್ರ ಪ್ರೀತಿಯ ತಾಯಂದ್ರಾಗಬೇಕು. ಹೌದು. ಮತ್ತೆ ಯಾರಿದಾರ ತಾಯಿ? ಯಾರಿದ್ದಾರೆ? ಹಾ. ಆ ವಾಸುದೇವರು ಹಾ. ನನಗೆ ಮಾವಂದರಬೇಕಮ್ಮ. ಹೊಸ ದೇವ್ರು ಇಲ್ದಾನು ಅಷ್ಟ್ ಮಾಡ. ಎಷ್ಟ ಹಳಿ ದೇವ್ರ ಕಿತ್ತು ಹೊಳಿ ಕಾಣಿಸುನು, ಹಾ. ಹೊಸ ದೇವ್ರ ಮೆಟ್ಟಿ ಕುಂದ್ರಸು. ಮತ್ ನೀನ ಹೊಸ ದೇವ್ರು ಹತ್ಯವ. ವಾಸುದೇವರು ಹಾ ಹಾ ನನಗೆ ಮಾವಂದರಬೇಕಮ್ಮ. ದೇವರಿಗೆ ದೇವರನಾಗಿರ್ತಕ್ಕಂತ ವಸುದೇವರು ಹೌದು. ನಿಮ್ಮ ಮಾವಂದ್ರಾಗಬೇಕು. ಹೌದಮ್ಮ. ಮತ್ತೆ ಯಾರಿದಾರ ತಾಯಿ? ಯಾರಿದ್ದಾರೆ? ದೇವಕ್ಕೆ ದೇವಿ ಹಾ ನನಗೆ ಅತ್ತೆಯವರಾಗಬೇಕಮ್ಮ. ಕಾಡವ ಮತ್ ಅಕ್ಕಿಂದು ಏನು ಎಲ್ಲಾರಿಗೂ ಅತ್ತಿನ ಹಾಕಳ್ ನೋಡ. ಹ್ಞೂ ಮತ್ರಿ ಅಲ್ಲ ಮತ್ತು ಯಾರಿದ್ದಾರೆ? ಏನ್ ಆಗ್ತಾ ಇದ್ದಾರೆ? ಅವ್ರು ಎಲ್ಲಿರ್ತಾರೆ? ಎಲ್ಲಿರ್ತಾರೆ? ಅವರವರ ಹೆಸರೇನು? ಹೇಳಿದ್ರೆ? ಅವ್ರು ನಿಮಗೆ ಏನಾಗ್ತಾರ? ಇಷ್ಟ ಹೇಳ್ಬಿಡವ, ಈಗ ವಿಚಾರ ಮಾಡೋಣ್ರಿ. ಈಗ ಆಗ್ಲಿ ಆಗತ್ತೆ. ರಾಮ ರಾಮ ಭಜ ರಾಮ ಭಜ.
ಅವರ ಹೆಸರೇನು? ಅವರು ನಿಮಗೇನಾಗ್ತಾರ? ಅವ್ರು ಎಲ್ಲಿರ್ತಾರ? ಹೇಳ್ತಾರೆ. ಎನ್ನ ಹೆಸರ ಸತ್ಯಭಾಮ ನೀ ಕೇಳ ಜಾನಿ. ಗುರ್ತಾಯ್ತಮ್ಮ. ಓರಿ ಗುರ್ತಾಗ್ಲಿಲ್ಲ. ಹೇಳ್ರಿ. ನೋಡಮ್ಮ, ಹಾ. ಬಲಿರಾಮ ದೇವರು ಬಲಿರಾಮ ದೇವರು ಎನಿಗೆ ಕಾಸ ಬಾಂದ್ರ ಬೇಕಮ್ಮ. ಏನು ಬಾತ್ ಬಾವು, ಮಂಗಾನ ಬಾವು, ಕಳ್ಳಿ ಬಾವು ಏನಂತಿ ನೀನು? ಬರೇ ಬರ್ತೀರಿ ಬರೇ ಬಾವ್ ಬಾವ್. ಏ, ಹಾಗಲ್ಲ. ಹಾ? ಪುರುಷಂದ್ರ ಅನ್ನಂದ್ರಿಗೆ ಗಂಡನಕ್ಕಿಂತ ದೊಡ್ಡವ್ರಿಗೆ ಬಾಂದ್ರ ಅನೇಕ ಬೇಕಮ್ಮ. ಅವ್ರಿಗೆ ಭಾವ ಅನ್ರಿ. ಹೇ, ಅವ್ರಿಗೆ ಸಣ್ಣ ಅವ್ರಿಗೆ ಸನ್ಯಾಸಿ ಅನ್ರಿ. ಏನ್ ಮಾತಾಡ್ತಿ? ಮಂದಿನ ಭಾವ ಸನ್ಯಾಸಿ ಅಂತ ಎಬ್ಸಿಯವ. ಇರ್ಲಿ ಬಿಡಮ್ಮ. ಹಾ ಅವ ಏನು? ಮತ್ತೆ ಯಾರಿದ್ದಾರು? ಇಲ್ಲಿಗೆ ತಕ್ಕ ಸರಳ ಮುಗುದಮ್ಮ. ಮುಗಿದವನ್ರಿ. ಹೌದು. ನನಗ್ ಬೇಕಾದಂತ ಹೆಸರು ಬರ್ಲಿಲ್ಲ. ತನಗೆ ಅಂದ್ರೆ ನಿಮ್ಮವರು, ನಮ್ಮವ್ರಂದ್ರೆ ನಿಮ್ಮ ಕಾಯ್ಕುಯ್ ಹೀಗಂದ್ರೆ ಟಿಮ್ ಟಿಮ್ ಅಂದ್ರೆ ಗುರ್ತಾಗ್ಲಿಲ್ಲ. ಏವ ಯಾಕ? ಗುರ್ತಾಗ್ಲಿಲ್ಲ ಅಂತ ಕಾಯ್ಕುಯ್ ಅಂದ್ರು ಅದ್ರಾಗ, ಹೌದಾ? ಟಿಮ್ ಟಿಮ್ ಅಂದ್ರು ಅದ್ರಾಗ, ಅದ್ರಾಗನದ ಎಲ್ಲ ಒಂದ್ರಾಗ ಇರ್ತಾವ. ನಿನ್ನ ಮಾತಾ ತಿಳಿಲಿಲ್ಲ. ನನಗ್ ಹಿಂಗಾಗೆ ಹೇಳಕ್ ಬರೋದಿಲ್ಲ. ಯಾಕೆ ಬರೋಲ್ಲ ಅಲ್ಲವಾ? ಅಂದ್ರೆ ಪ್ರೀತಿಯ ಪುರುಷಂದ್ರ ಹೆಸರ ತಾಯಿ ಹೀಗಂತೀಯ? ಹೌದ್ರಿ. ನೋಡಮ್ಮ, ಇಂಥ ಕೂಡಿದ ಸಭೆಯಲ್ಲಿ ಸಭೆಯಲ್ಲಿ ಪತಿ ಹೆಸರು ಹೇಳಲಿಕ್ಕೆ ಹಾ. ಸ್ವಲ್ಪ ನಾಚಿಕೆ ಬರ್ತದ. ಕಲಿತವರು, ಬಲ್ಲವರು, ಶಾಣವರು, ತಿಳಿದವರು, ದೊಡ್ಡವರು, ಓದಿಕೊಂಡವರು ನೀವು ನಾಚೋದು ಅಲ್ಲ, ತಿಳಿದವರು, ಬಲ್ಲವರು, ದೊಡ್ಡವರು, ಓದ್ಕೊಂಡವ್ರು ನೀವು ನಾಚೋದು. ನಾಚಿಕೆ ಬಿಟ್ಟು ನಿಂತಿರ್ತಾರೇನ ಅವ್ರ? ಅಂದಿನೇನ್ರ ಮತ್ ನೀನ ಅಂತೀಯಲ್ಲ. ಅವ ಉಣ್ಣದವ್ರ ಪುಣ್ಯ, ಹೌದಾ? ಉಡುದವ್ರ ಪುಣ್ಯ. ಹೌದು. ಹೆಸರು ಹೇಳಿಕ್ ಯಾವಲ್ ನಾಚ ಬರ್ತಾಯಿ. ಈಗ ಅವ ನಾವೆಲ್ಲರೂ ಬಹಳ ಭಕ್ತಿಯಿಂದ ಕೇಳ್ತಾ ಇದೀವಮ್ಮ. ಹೀಗೆ ಹ್ಞೂನ್ರಿ. ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಅವ್ರು ಯಾರು? ನೋಡಮ್ಮ, ಅವ ದ್ವಾರಕ ಪಟ್ಟಣಕ್ಕೆ ಹಾ ಅಧಿಪತಿದಂತವ್ರು ಯಾರಮ್ಮ? ಯಾರಿವ? ಆ ಶ್ರೀಕೃಷ್ಣ ಪರಮಾತ್ಮ. ಹಾ ಆ ಶ್ರೀಕೃಷ್ಣ ಪರಮಾತ್ಮನ ಬಂದು ಹಾ. ಪ್ರೀತಿ ಎಷ್ಟು ಮುಸುಕನ್ಯಾಗ ಮುಚ್ಚಿಟ್ಟಿಯವ ಅವನ ತಲೆಯಾಗ ಕುಂದ್ರಿಸಿ ಬಂದ ಅವ್ನು ಹೋಗಿ ಏನ್ ಬಿಡ? ಏನ್ ಮಾತಾಡ್ತೀರಿ? ನೀವ ಅಂತೀವ ಇಲ್ ಬಿಡಮ್ಮ. ಪ್ರೀತಿ ಅಂದೇವ. ಅದಕ್ಕೆ ಪ್ರೀತಿ ಪುರುಷಂದರಾಗ್ತಾರ ಅಂತ ಹೇಳಿ ನಾನು. ನಿನಗೂ ಅವ್ರ ಯಾರು? ಪರಮಾತ್ಮರವ. ಈಗ ಅನ್ನಲೆ ಅವ ಯಾಕೆ? ಪರಮಾತ್ಮರ ಪತಿ ಆಗ್ತಾರ ಅಂತ ಹೇಳಿದ್ರಿ. ಹೇಳಿದವಲ್ಲ ಎಲ್ಲರಿಗೆ ಸಂತೋಷದ ಸುದ್ದಿ. ಅದ ನೋಡ ತಾಯಿ, ಯಾಕೆ? ಯಾಕೆ ಹೇಳ್ತಾನ ಅಂದಿದ್ಯಮ್ಮ? ಹೇಗೆ? ನಗತಾಡ್ತಾ ಪ್ರೀತಿಯಿಂದ ಹೇಳ್ತಾನ ಅಂದಿದ್ದಿ. ಹೌದು. ಹಂಗೆಲ್ಲ ಹೇಳ್ತೀವ. ನಾನು ಆಗ ಹೇಳಿದೆ, ಹೇಳ್ತಾ ಹೇಳ್ತಾ ಏನ ಚಿಲಕದಾಗ ಕೊಂಡ್ಯಾಕೊಂಡ್ ತಿರ್ಕೊಂಡ ಬಂದಿದ್ಯಲ್ಲ. ದೂತೆ ಸುದ್ದಿನ ತೆಗಿಬೇಡಮ್ಮ. ಯಾಕ್ರಿ? ಏನೋ ಆ ಚೌಳಿಕಾಯಿ ದಿನಸ ಎಳಿ ಬಟ್ ಹಿಂಗ್ ಮುರ್ಕೋತ ಬರ್ತಿದ್ದೇವ. ಏನಗೊಬ್ಬಕ್ಕಿ ಸೌತಿದ್ದಾಳೆ. ಎಲ್ಲಿ ಕೂತಾಳ? ಇಲ್ಲಿದ್ದಾಳು. ಇಲ್ಲೆಲ್ಲ ಏನ್ ರಗ್ನಾಗೇನ ಇಲ್ಲ. ಹೇ, ಮಂದಿರದಲ್ಲಿದ್ದಾಳ ಅವ್ರು. ಮಂದಿರದಲ್ಲಿದ್ದಾರು. ಅವರು ಯಾರು? ಯಾರು? ಯಾರ್ರಿ? ಆ ಭೀಷ್ಮಕ ರಾಜನ ಮಗಳು ಹ್ಞೂನ್ರಿ. ರುಕ್ಮಿಣಿ ಇದ್ದಾಳಲ್ಲ. ಅದಾರ ಬಿಡ್ರಿ. ಅವ್ರ ಮಂದಿರದಾಗ ಎನಗೆ ಬಂದು ತಂಡ ಹತ್ತಿದಂಗ ಐತಿ ಇವತ್ತು. ಹೌದಾ? ಏನಾಗ್ತಾರ? ಏನಾಗ್ತಾರ? ಸರಿ ಸರಿ ಯಾಕೆ? ಸರಿ ಅಂದ್ರ ಸರ್ ನಿಂದಿರ್ತಿದ್ನಿ. ಹೌದು. ಇಲ್ಲ ತಳಗಿಳದ್ ನಿನ್ ಮೋತಿ ನೋಡ್ಕೊತ ನಿಂದಿರ್ತಿದ್ನಿ. ಹೌದಾ? ನಿನ್ ಸಾವಂತೇನ ದುಬ್ದಾ ಬಾಳೆ ಮಾಡ್ತಾಳು. ಹಾಗಲ್ಲ, ಹ? ಸೌತಿ ಹೊಟ್ಟೆ ಕಚ್ಚ ಬಾದೋಡ್ದು ಅದಿದ್ದವ್ರಿಗೆ. ನಿನಗ ನನಗ ಸಾವಂತಿ ಇಲ್ಲ. ಹೌದಾ? ಬೇರೆ ದರ್ಶಿಲೆ ಒಟ್ಟ ಬಳ್ಳಿ ಕಿತ್ತು ಮಾಳಿಗೆ ಮೇಲೆ ಡಬ್ಬ ಹಾಕಿ ಬಂದ. ಅದ್ರ ಬಿಸಿ ನಿನಗೇನು ಗುರ್ತದ? ತಣ್ಣಗೆ ಇರ್ಬೇಕತ್ತನ ಅಂತೇನಿ. ನಿಮ್ಮಂತವ್ರು ತಿವ್ದಾಡಿ ಬಿಸಿ ಮಾಡಿ ಕುಂದರ್ಸ್ತೀರಿ. ಏನ್ರ? ಅವ ಯಾಕೆ? ತಮ್ಮ ಹೆಸರು ತಾಯಿ. ಎನ್ನ ಹೆಸರು ಹ್ಞೂನ್ರಿ. ನೋಡಮ್ಮ, ಸತ್ರಾಜತ ರಾಜನ ಮಗಳು, ರಾಜನ ಮಗಳು ಸತ್ಯಭಾಮ ಅಂತಾರ. ಅಮ್ಮ ಯಾಕಮ್ಮ? ಸತ್ಯಭಾಮ ತಾಯವರಂದ್ರ ತಾವೇನಮ್ಮ? ಹೌದು. ಏನಮ್ಮ ನಿನ್ನ ಸ್ಥಿತಿ? ಏನಾಯ್ತಮ್ಮ? ನಿನ್ನ ತಂದೆ ಎಂತಾತ? ಎಂತಾತ? ಪೃಥ್ವಿಪತಿ ದೊಡ್ಡ ರಸ. ಹೌದು. ಅಂತವ್ರ ಮಗಳ ತಾವಂದ ಮೇಲೆ ಆದ ಮೇಲೆ ಅವ ಹಾ. ಪಾಲಿಕೆ ಪದ್ಧತಿ ಇಲ್ಲ. ಇಲ್ಲ. ದಾಸ ದೂತಿಯರಿಲ್ಲ. ಇಲ್ಲಮ್ಮ. ಬಟ್ಟಂಗೆ ಹೊಗಳವರಿಲ್ಲ. ಅವರಂತೂ ಮೊದ್ಲೇ ಇಲ್ಲ. ಇಂತ ಮಧ್ಯರಾತ್ರಿಯಲ್ಲಿ ಹಾ ಹಾ. ಘೋರ 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 ಅಂತ ಬರ್ಲಿಕ್ಕೆ ಏನು ಕಾರಣ ತಾಯಿ? ಏನಮ್ಮ? ಅವ ಹೇಳಿನಿ ಹೇಳಲಾಗದು, ಹೇಳಲಾಗದು, ಹೇಳ್ತೀನಿ ಇರಲಾಗದು.
ಇತ್ತ ಕಡೆ ಕೆರಿ ಇತ್ತ ಕಡೆ ಬಾಯಿಗದ ನಡ್ಕೊಂಡ್ ಬಿಡಗಾವಲಿ ಹೋಗಿಸಿ ಬಿಡತ್ತನ್ನ ಯಾಕೆ ಯಾಕೆ ಈಗ ಕೆರಿ ಈ ಕಡೆ ಬಾಯಿ ಐತೆ ಒಂದ್ ಕಾವಲು ಬಂತಂದ್ರ ಎರಡು ತುಂಬಿ ಹರಿದ ಏಕಾಗಿ ಹೋಗ್ಬಿಡ್ತದ. ನೀನು ಮಾತನು ಬರಬರದ ಅದು ಹೇಗ ತಾಯಿ? ಯಾರ ಹೊಟ್ಟೆ ಕಡಿದ್ರೆ ಯಾರ ಜೊತೆತ್ತಾರಮ್ಮ ಅಮ್ಮ ಯಾಕೆ ಯಾರ ಹೊಟ್ಟೆ ಕಡಿತದ ಹಾ. ಅವ್ರ ಯಜಮಾನ ತಿಂದ್ರ ಅವ್ರ ಹೊಟ್ಟೆ ಕಡ್ತ ಕಮ್ಮ ಆಗ್ತದ. ಆದ್ಮೇಲೆ ನೋಡ ತಾಯಿ ಹಾ, ಹಾ. ಈಗ ನಿಮ್ಮ ಹೊಟ್ಟೆ ಕಡಿತದ, ಅದ ನಾ ಯಜಮಾನ ತಿಂದ್ರ ನಿಂದ್ರದಲ್ಲ ತಾಯಿ. ಇಲ್ಲ ಹೌದು ಹೌದಾ ಅದರಂತೆ ತ್ರಾಸ ಏನು ಬಂದದ? ಇಲ್ಲಿಗೆ ಯಾಕೆ ಬರ್ಬೇಕಾಯ್ತು? ಯಾಕೆ ಬರಿಬೇಕಾಗ್ಯದ? ವಾ ನನ್ನ ಮುಂದೆ ಹೇಳ್ತಾಯಿ ಹೇಳಿದ್ರಿ ಕೈಲಾದ ಮೆಟ್ಟಿಗೆ ಸಹಾಯ ಮಾಡ್ತಾನಮ್ಮ. ಈಗ ಹೌದು ಏನ್ ತ್ರಾಸ ಬಂದದ? ಹಾ ಹೇಳ್ರಲ್ಲ. ಕವನರು ಬೋತೋರೆ ಗುರ್ತಾಯ್ತು ಹೇಳಿದೇವಾ ನೋಡಮ್ಮ ಅವ ನನ್ನ ಪರಮಾತ್ಮರು ಹಾ. ನನ್ನ ಮಂದಿರದಲ್ಲಾರ್ದೆ ಇರ್ಲಾರ್ದೆ ಈ ಹೊತ್ತಿಗೆ 4 ದಿನಗಳಾಯ್ತಮ್ಮ. ಹಾ ಪಾಡವ ಮತ್ತ ಯಾಕ 4 ದಿವಸ ಆತು. ಹೌದು ಹಾ ಮತ್ತೇನ್ ಮಾಡತ್ತೀವ ನನಗ ನೋಡು ಹಾ. ಏನಿನ ಚಂದ ಕರಗಳಿಂದ ಏನ್ ಮಾಡ್ಬೇಕು ತಾಯಿ? ಏನು ಮಾಡ್ಬೇಕ ಹೇಳ್ರಲ್ಲ. ಹಾ ಚಂದನ ಕರಗಳ ಬೀಸ ನನ್ನವಾಗಿ ತೋರಿಸಮ್ಮ. ಚಂದನ ಕರಗಳ ಬೀಸ ನನ್ನವಾಗಿ ತೋರಿಸಮ್ಮ. ನಂದವಾಗಿ ತೋರಿಸಮ್ಮ. ನಂದವಾಗಿ ತೋರಿಸಮ್ಮ. ಇಂದು ನಿಲಯ ಬಂದನೇನೆ ಇಂದು ನಿಲಯ ಬಂದನೇನೆ ಸುಂದರಂಗನ ತೋರಿ ಇಂದು ನಿಲಯ ಬಂದನೇನೆ. ನೋಡಮ್ಮ ಅವ್ವ ಪರಮಾತ್ಮರು ಎಲ್ಲಿದ ಸೋದ್ ಮಾಡಿ ಕೊಟ್ಟೇನಮ್ಮ. ಅವ್ವ ಯಾಕೆ
ನಿನ್ನ ಪರಮಾತ್ಮ ಅಂದ್ರೆ ಸಾಮಾನ್ಯನಲ್ಲ ತಾಯಿ, ಹೌದಮ್ಮ. ಬಹುರೂಪಿ ಸುವ್ಯಾಪಿ ಆಹಾ. ಅನ್ನೋರೇನ ತನ್ನ ಕಾಷ್ಟಗಳಲ್ಲಿ ವ್ಯಾಪಿಸಿಕೊಂಡಂತ ಯಾವ ಶ್ರೀಮನ್ನಾರಾಯಣ ಹೌದಮ್ಮ. ನನ್ನಂತ ಪಾಮರ ದೂತಿಗೆ ಹೇಗೆ ಸಿಗುತ್ತಾನ ತಾಯಿ? ಸಿಗೋದಿಲ್ಲ. ಅವ ಯಾಕೆ ಸಿಗುದಿಲ್ಲ ಅಂದ್ರೆ ಬಿಡ್ಲಿಕ್ಕೆ ಬರುದಿಲ್ಲಮ್ಮ. ಅವ ಯಾಕ ಇರ್ಲಿ. ಹಾ. ಈಗ ಸದ್ಯ ಅಂದ್ರಿ ವೇಳೆ ಇಲ್ಲ. ಇಲ್ಲ. ನಿನ್ನ ಪರಮಾತ್ಮನ ಅವತಾರಗಳು ಎಷ್ಟು ಆಹಾ. ಯಾವ ರೂಪದಿಂದ ಎತ್ತ ಕಡೆಗಿದ್ದಾರೆ ಇದ್ದಾರೆ. ಈಗ ಸದ್ಯ ಎಲ್ಲಿ ಇರ್ತಾರ ಎಲ್ಲಿರ್ತಾರೆ ಇಟ್ಟು ಹೇಳು ಆಹಾ. ಕರ್ಕೊಂಡ ಬಂದ್ಬಿಡ್ತಾನಲ್ಲ. ಹೀಗಂತೆ ಹಾ. ನೋಡಮ್ಮ, ಆಂಡನ ಸೌತಿಯಾದ ಹಾ. ರುಕ್ಮಿಣಿ ಮಂದಿರದಲ್ಲಿ ಹೌದು ಮಾತಿಗವನ್ನ ಕೂತಿದ್ದಾರಮ್ಮ. ಅಲ್ಲಿ ಹೋಗಿ ಕರೆದುಕೊಂಡು ಬಾ. ಅವ ಅಲ್ಲಿಗೆ ನಾನು ಹೋಗುದಿಲ್ಲ ತಾಯಿ. ಯಾಕೆ ಯಾಕೊಂದು ಮಾತಿನ ಸೊಲಾಗ ಅಪಮಾನ ಆಗದ. ಅಪಮಾನ ಅಪಮಾನ ಜಾಗದಾಗ 6 ತಿಂಗಳ ಅಡ್ಡ ಹೌದಲ್ಲ ನಾ. ನೀ ಹಾ ಹೋಗುದಿಲ್ಲ. ಹೌದ್ರಿ. ಹೋಗ್ಲಿಕ್ಕೆ ಬೇಕಮ್ಮ. ಅವ ಯಾಕೆ ಹೋಗುದಿಲ್ಲ ಅಂತ ಹೇಳ್ತಾನಲ್ರಿ. ಯಾಕೆ ಹೋಗುದಿಲ್ಲ? ಅಪಮಾನ ಆಗ್ಯದ. ಆಗ್ಯದ. ಹೌದು ಹೌದು. ಅಪಮಾನ ಆಗ್ಬೇಕಾರ ಆದ್ರೆ ಯಾರಿಂದ ಯಾರಿಂದ ಆಗ್ಯದ? ಅವ ನಿಮ್ಮ ಸಲುವಾಗಿ ಅಲ್ಲ, ಹೌದು. ರುಕ್ಮಿಣಿ ತಾಯಿಯವ್ರ ಸಲುವಾಗಿ ಅಲ್ಲ, ಅಲ್ಲಮ್ಮ. ಭಗವಂತನ ಸಲುವಾಗಿ ಅಪಮಾನ ಆಗ್ಲಿ. ಆಗ್ಲಿ. ಅಪಮಾನ ಆದ್ರೂ ಚಿಂತಿಲ್ಲ. ಚಿಂತಿಲ್ಲ, ಹೋಗ್ ಕರ್ಕೊಂಡ ಬರ್ಬೇಕು. ಹೇಳ್ತೀರಿ. ಹೌದು. ಅಪಮಾನ ಆಗಬೇಕು. ಹೌದು. ಪರಮಾತ್ಮ ಅಂತ ಹುಚ್ಚು ನಮಗೆ ಹಿಡಿಬೇಕು. ಹಿಡಿಬೇಕಮ್ಮ. ಅಂದಾಗ ಭಗವಂತನ ಭೇಟಿ ನಮಗೆ ಭೇಟಿ ಆಗ್ತದೆ. ಅಪಮಾನವಾದರೆ ಒಳೆತು ಎನಗೆ ಅಪಮಾನವಾದರೆ ಒಳೆತು ನಿತ್ಯ ಅಪರೂಪ ನಿತ್ಯ ಅಪರೂಪ ಹರಿನಾಮ ಜಪಿಸುವ ಮನೋಜಗೆ ಅಪಮಾನವಾದರೆ ಒಳೆತು ನಿತ್ಯ ಅಪರೂಪ ನಿತ್ಯ ಅಪರೂಪ ಹರಿನಾಮ ಜಪಿಸುವ ಮನೋಜಯ ಅಪಮಾನವಾದರೆ ಒಳಿತು ನಿತ್ಯ ಅಪರೂಪ ನಿತ್ಯ ಅಪರೂಪ ಹರಿನಾಮ ಜಪಿಸುವ ಮನೋಜಯ ಅಪಮಾನವಾದರೆ ಒಳಿತು ನಿತ್ಯ ಅಪಮಾನದಿಂದಲೇ ಜಪವೃದ್ಧಿಯಾಗುವುದು. ಅಪಮಾನದಿಂದಲೇ ಜಪವೃದ್ಧಿಯಾಗುವುದು. ಅಪಮಾನದಿಂದ ನಿಜ ಮುಕ್ತಿ ಹೌದು. ಅಪಮಾನದಿಂದ ನಿಜ ಮುಕ್ತಿ ಹೌದು. ಹರಿನಾಮ ಜಪಿಸುವ ಮನೋಜಯ ಅಪಮಾನವಾದರೆ 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 ಅಪಮಾನ ಆದ್ರೂ ಚಿಂತಿಲ್ಲ. ಹೌದಾ? ಆದ್ರ ಅಲ್ಲಿ ಅದಾರು ಕರ್ಕೊಂಡು ಬರ್ಬೇಕಂತ ಹೇಳ್ತಿಲ್ಲ. ಹೌದು. ನಿನ್ನಿಂದ ನಾನು ಪರಮಾತ್ಮನ ಮಂದಿರಕ್ಕೆ ಹೋಗಿದ್ದೆ ತಾಯಿ. ಏನು ಪರಮಾತ್ಮರ ಮಂದಿರಕ್ಕೆ ಹೋಗಿದ್ದೆ? ಅಲ್ಲೇ ಇದ್ದೀನ್ರಿ. ಏನಾಯ್ತಮ್ಮ? ಇವಾ ಅಲ್ಲೊಂದು ಮಜಾ ಆತವ. ಏನ್ ಮಜಾ? ಅಲ್ಲೇ ಇವಾ ಅಲ್ಲಿ ಇನ್ನೊಂದ್ ಏನಾತಂದ್ರ ಏನಮ್ಮ ಅಲ್ಲೊಂದು ಮಜಾ ಆಗ್ಬೇಕಾದ್ರ ನಿನ್ನಿಂದ ನಾ ಪರಮಾತ್ಮನ ಮಂದಿರಕ್ಕೆ ಹೋದಂತ ದೂತಿ ಬಂದಾಳನ್ನ ಕೇಳೇನ? ಕೇಳಮ್ಮ ನೋಡುನು. ಯವಾ ಯಾಕೆ ಅಲ್ಲಿ ಹೋದಾಕಿ ಬಂದಾಳ. ಕರೆಕ್ಟ್ ಮೋತಿ ಯಾಕೋ ಕಿಂಗ್ರ ಮಾಡತ್ತಾಳ. ಯಾಕೆ ಏನಾಗಿದೆ? ಮುಂದಕ್ಕೆ ಬರಾಕ ಅಲ್ಲತ್ತಾಳ. ಹೌದಾ? ಆದ್ರೆ ಖರೆ ಒಂದ್ ಮಜಾ ಇತ್ತು, ಅದ್ರ ಸಲುವಾಗಿ ಮಂದಿರಕ್ಕೆ ಹೋಗ್ಯಾಳ್ರಿ. ಹೌದಾ? ಏನ್ ಮಜಾಮ್ಮ? ಅವ್ರ ಮಂದಿರದಲ್ಲಿ ಯಾರೋ ಒಬ್ರು ಹಡ್ದಿದ್ರತ್ರಿ. ಯಾರ ಹಡಿದ್ರತ್ರ? ನೀವೇನ್ ಹೇಳಿದ್ರಿ? ಏನಂತ? ನನ್ನ ಮಂದಿರದವ್ರ ನೌಕರಿ ಇರೋ ಕಾಲಕ್ಕ ನನಗ್ ಯಾರಿಲ್ಲ ಅಂತ ಹೇಳಿದ್ರಿ ನೀವು. 3 ಸಂಜೆಲೆ ಹೇಳಿರಿ. ಖರೇನ ಯಾರು ಇಲ್ಲ ಇಲ್ಲ. ಮತ್ ಈಗ ಯಾರು ಹಡ್ದಾರ? ಯಾರು ಇಲ್ಲ, ಆದ್ರೂ ಹಡ್ದಾರು. ಯಾರು ಹಡ್ದಾರ ಅವರು? ಅಂದ್ರೆ ಬಡವನಿ ಅಂತ ಬಸರ ಆಗಬಾರ್ದು ಅಂದಂಗ. ಏನಂತೀನಿ? ಯಾಕ ನೀವು ಸಾಕಾರ ಅಟ್ಟ ನೋಡ್ದವ. ಮತ್ ನೀ ಏನಂತೆ? ಅವ ಯಾಕೆ? ಉತ್ತರೆಯ ಮಾತೆಯ ಅನುಜನ ವೈರಿ ಅಗ್ರಜನ ಪಿತನ ವಾಹನನ ಸತಿಯು ಪ್ರಸೂತಿಸಿದಳು ಹಡ್ದ ಬಿಟ್ಟಳು. ಅಂದ್ರೆ ಉತ್ತರೆಯ ಮಾತೆಯ ಅಂದ್ರೆ ಯಾರು?
ಅವ ಉತ್ತರಾದೇವಿ ತಾಯಿ ಯಾರು? ಯಾರು? ಸುಧಿಸ್ನ. ಹಾ ಹಾ. ಆತನ ತಮ್ಮ ಯಾರು? ಯಾರಮ್ಮ? ಕೀಚಕ. ಹೌದು. ಕೀಚಕನ ವೈರಿ ಯಾರು? ಯಾರು? ಭೀಮಸೇನ. ಹಾ ಹಾ. ಭೀಮಸೇನ ಅಣ್ಣ ಯಾರು? ಯಾರಮ್ಮ? ಧರ್ಮರಾಜ. ಹೌದಾ? ಪಾಂಡವರು ಪಾಂಡರಾಜನ ಮಕ್ಕಳಂತಾರ ಅಂತಾರೆ. ಅವ ಒಬ್ಬೊಬ್ಬರು ಒಂದೊಂದು ಮಂತ್ರದಿಂದ ಹುಟ್ಟಿದ್ದಾರೆ. ಯಾರು ಯಾರು ಯಾವ ಯಾವ ಮಂತ್ರದಿಂದ ಹುಟ್ಟಿರ್ತಾರೆ? ಯಾರು ಹುಟ್ಟಿರ್ತಾರೆ? ಪ್ರಾಮುಖ್ಯವಾಗಿ ಅವರಿಗೆ ತಂದೆನಬೇಕು. ಇಡಬೇಕು. ವಾಯು ಮಂತ್ರದಿಂದ ಭೀಮಸೇನ ಹುಟ್ಟಿದ. ಹೌದು. ಇಂದ್ರನ ಮಂತ್ರದಿಂದ ಅರ್ಜುನ ಹುಟ್ಟಿದ. ಹೌದಮ್ಮ. ನಕುಲ ಸಹದೇವರು, ಹಾ. ಅಶ್ವಿನಿ ಕುಮಾರರು, ಹೌದು. ಮೇಲಾಗಿ ಕರ್ಣ ಸೂರ್ಯ ಮಂತ್ರದಿಂದ ಹುಟ್ಟಿದ್ದಾರೆ. ಯಮನ ಮಂತ್ರದಿಂದ ಧರ್ಮರಾಜ ಹುಟ್ಟ್ಯಾನ. ಹೌದಿಲ್ಲ? ಹೌದು. ಯಾರ್ಯಾರು ಯಾವ ಮಂತ್ರದಿಂದ ಹುಟ್ಟಿರ್ತಾರ ಅವರಿಗೆ ತಂದೆನಬೇಕು. ಹೌದಮ್ಮ. ಹೌದು. ಯಮನ ವಾಹನ ಯಾವುದು? ಯಾವುದು? ಕೋನ. ಹಾ. ಕೋನ ಹೆಂಡತಿ ಎಮ್ಮಿ. ಎಮ್ಮಿ ಇಳಿದಿತ್ತು ಗಿನ್ನ ಉಂಡು ಬರಾಕ್ ಇಷ್ಟ. ಹೋದ ಕೆಲಸ ಏನಾಯ್ತು? ಅದ ಇದಾಗತ್ ನೋಡವ. ಏನಾಯ್ತು? ಅಲ್ಲಿ ನಾರದ ಗುರುಗಳು ಬಂದಿದ್ರಿ. ಏನು ನಾರದರು ಬಂದಿದ್ರು? ಹಾಲಿ ಬಂದಿದ್ರಲ್ರಿ. ಏನಾಯ್ತು? ಅವ್ರ ಭೇಟಿ ಆತವ. ಬಾ ಸಂತೋಷ ಆಯ್ತಮ್ಮ. ಅದಕ್ಕತ್ತ ನಾನು. ಹೌದಾ? ಸಂತೋಷ ಆತು. ಮತ್ತೆ ಖರೆ ಪರಮಾತ್ಮರು ನಾರದ ಗುರುಗಳು ಗುಣು 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 ಮಾತಾಡಕತ್ತಿದ್ರವ. ಗುನುಗುನು ಮಾತಾಡ್ತಿದ್ರು. ನೀ ಏನ್ ಮಾಡಿದಿ? ಏನ್ ಮಾತಾಡ್ತಾರತ್ತ ಕೇಳ್ಬೇಕತ್ತ ಹಾದ್ನಿ. ನೀ ಹೋದಿ. ಯಾರಿಗಂತಿ? ಸುಮ್ಮಿರ್. ಯಾರಿಗ್ ಅವ್ರ ಮಾತಾಡ್ತಿ? ನನಗ ಅಂದರ್ರಿ. ಅವ್ರು ನಿನಗ್ ಗೊತ್ತಿದ್ರು. ಅನ್ಲಿ ಬಿಡಮ್ಮ. ನಾ ಅಲ್ಲಂತ ಸುಮ್ಮ ಅದೇನ್ರಿ. ಮುಂದೆ ಮತ್ತ ನಾ ಸುಮ್ಮ ಆದ್ರ ಅವ್ರ ಸುಮ್ಮ ಆಗ್ಬೇಕಲ್ರಿ. ಆಗ್ಬೇಕಲ್ಲ. ಮತ್ತ ಗುಣು 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 ಮಾತಾಡಕತ್ತೀರ. ಮಾತಾಡಕತ್ತಿದ್ರು. ಮಾತಾಡಿದ್ರು. ಹಾ ಹಾ. ನಿಂದಟ್ ಸುದ್ದಿ ಹೇಳ್ಬೇಕತ್ತ ಒಳಗ ಹೋದ್ನಿ. ಏನಂದ್ರಮ್ಮ? ನೀ ನಡಿ ಒಳಗ. ಯಾರಿಗೆ? ನನಗ. ನಿನಗ್ ಗೊತ್ತಿದ್ರು. ಹೌದಾ? ಯವ್ವ, ಯಾಕೆ? ಸ್ವರ್ಗಲೋಕದಿಂದ ಬರುವಾಗ ಬರಗಲ್ಲಿ ಬಂದಿದ್ದೀರ ತಾಯಿ. ಮತ್ತೇನು? ಒಂದು ಪಾರಿಜಾತವನ್ನ ತಂದು ಪರಮಾತ್ಮರ ಕೈಲಿ ಕೊಟ್ರು. ಪರಮಾತ್ಮರ ಹೋಗಿ ರುಕ್ಮಿಣಿ ತವರ ಮುಡಿಯಲ್ಲಿ ಮಾಡಿಸಿಬಿಟ್ರು. ಈ ಮಾತು ದ್ವಾರದಲ್ಲ. ದ್ವಾರದಲ್ಲನ್ರಿ? ಹೌದು. ಯಾಕ್ರಿ? ರುಕ್ಮಿಣಿ ಅಂದ್ರೆ ಯಾರಮ್ಮ? ಯಾರು? ನನ್ನ ಅಕ್ಕ. ಮಕ್ಕ? ನಮ್ಮ ಅಕ್ಕ. ಅಕ್ಕ ನಮ್ಮ ಅಕ್ಕ ಅಂದಂಗ. ನಾನು ಅವಳ ತಂಗಿ. ಅಕ್ಕನಿಲಿದ್ರು ಅಷ್ಟೇ ಅದ, ತಂಗಿಲಿದ್ರು ಅಷ್ಟೇ ಅದ. ಹೌದು. ಮತ್ತೆ ಅವ ದ್ವಾರ ಮಾತ ಹೇಳಕ್ ಬಂದಿ ನೀನು. ಅಕ್ಕ ತಂಗಿಯರೆಲ್ಲ ಭೇದದಂತ ಹೇಳಿಕ್ ಬಂದಿ. ಅವ ಹೂವಿನಲ್ಲಿ ಅಷ್ಟೊಂದು ಮಹತ್ವದ ಅಂತ ಹೇಳ್ತಾ ಇದ್ರು. ಏನದು? ಅವ ಆ ಪಾರಿಜಾತ ಯಾರ ಇರ್ತದ? 16,000 ಗೋಪಿಕಾ ಸ್ತ್ರೀಯರು ತಾಯಿಯವರು ಹೇಳಿದಂತೆ ಕೇಳ್ಬೇಕು. ಇದು ಕರೆ. ಇದು ಕರೆ ತಾಯಿ. ಮತ್ತೆ ಉಳಿದ 7 ಮಂದಿ ಪಟ್ಟದ ಸ್ತ್ರೀಯರು ಆ ತಾಯಿಯವರು ಪಾದ ಸೇವೆ ಮಾಡ್ಬೇಕು. ಈ ಮಾತನ್ನು ಕರೆ. ಈ ಮಾತನ್ನು ಕರೆ ತಾಯಿ. ಹೌದಾ? ಇಷ್ಟೇ ಅಲ್ಲಮ್ಮ, ಅವ ನಿನ್ನ ಪರಮಾತ್ಮ ಸಹಿತ ಕೂಡಂದ್ರೆ ಕೂಡ್ಬೇಕು, ಹೇಳಂದ್ರೆ ಹೇಳ್ಬೇಕು, ಹೋಗಂದ್ರೆ ಹೋಗ್ಬೇಕು, ಬಾ ಅಂದ್ರೆ ಬರಬೇಕು. ಇಷ್ಟೊಂದು ಮಹತ್ವ ಹೂವಿನಲ್ಲಿ ಅದಂತ ಹೇಳ್ತಾ ಇದ್ರ ತಾಯಿ. ಹೌದಾ? ಹೌದು. ನೋಡಮ್ಮ, ಇಷ್ಟು ಮಾತದಂತ ಹೇಳವ್ರು ನೀವು ನಮಗೆ ಯಾಕೆ ತರ್ಲಿಲ್ಲ? ಯಾಕೆ? ನಿನ್ನ ನೆನಪು ತೆಗೆದೇ ಬಿಟ್ಟೇನು? ಹೌದಾ? ನಾವು ಯಾರು ಯಾರು ನಿನ್ನ ಮಂದಿರದಲ್ಲಿ ಸೇವಾ ಮಾಡ್ಬೇಕಂತ ಬಂದಂತ ದೂತಿ. ಹೌದು. ನಿನ್ನ ನೆನಪು ತೆಗೆದನ್ರಿ. ಹೌದಾ? ತೆಗದಾಗ ಪರಮಾತ್ಮರ ಏನಂದ್ರಿ? ಏನಂದ್ರಮ್ಮ? ಇದೊಮ್ಮೆ ಸತ್ಯಭಾಮನ ನೆನಪು ನನ್ನ ಮಂದಿರದ ತೆಗದಿ. ಹೌದಾ? ಇನ್ನೊಮ್ಮೆ ತೆಗೆದದ್ದಾದ್ರ ಆದ್ರೆ ನನ್ನ ಮೈಯೆಲ್ಲ ಧಗದಾಗ ಏನು ಪಾಯವು ಮಾಡಲ ಮಂದಿರ